ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮೋ ನಮಃ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್, ಜ್ಯೋತಿಷಿ ಮತ್ತು ವಾಸ್ತುತಜ್ಞ. ಸ್ನೇಹಿತರೆ, 2025 ಏಪ್ರಿಲ್ ತಿಂಗಳಿನ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ವಸಂತ ನವರಾತ್ರಿ ಶುಭಾಶಯಗಳು ಹಾಗೂ ಚಿತ್ರಾ ಪೌರ್ಣಮಿ ವಿಶೇಷವಾದಂತಹ ಎನರ್ಜೈಸ್ ಡೇ, ತುಂಬ ಪವರ್ಫುಲ್ ಡೇ. ಹಾಗಾಗಿ ನಿಮ್ಮನ್ನು ನೀವು ಎನರ್ಜೈಸ್ ಮಾಡ್ಕೊಳ್ಳೋದಕ್ಕೆ ಉತ್ತಮವಾಗಿರ್ತಕ್ಕಂತಹ ಕಾಲ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಎಲ್ಲ ಹಬ್ಬಗಳ ಶುಭಾಶಯವನ್ನು ಕೋರ್ತಾ ಮಿಥುನ ರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ. ಕುಜ 2ನೇ ಮನೆಯಲ್ಲಿ, ಕೇತು 4ರಲ್ಲಿ, ಬುಧ ಶುಕ್ರ ರಾಹು ಶನಿ 10ರಲ್ಲಿ, ರವಿ 10ರಿಂದ 11, ಗುರು 12ರಲ್ಲಿ. ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಮಿಥುನ ರಾಶಿಯನ್ನು ಪ್ರೆಡಿಕ್ಟ್ ಮಾಡ್ತಾ ಹೋಗಬೇಕು. ಕುಜ ದ್ವಿತೀಯದಲ್ಲಿದ್ದಾನೆ, ಭೂಮಿ ಕಾರ್ಯದಲ್ಲಿ ಹಿನ್ನಡೆ ಆಗತ್ತೆ ಅನ್ನುವಂತಹ ಭಯ ನಿಮಗೆ, ಅಥವಾ ಯಾವುದೇ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗೋದಿಲ್ಲ, ಕುಜ ಮಂಗಳ ಕಾರ್ಯವನ್ನು ಮಾಡಿಸೋದೇ ಇಲ್ಲ, ಮದುವೆ ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ, ಅಥವಾ ಏನೊಂದು ಕೆಲಸ ಸಿಕ್ಬಿಡುತ್ತೆ, ಇನ್ನೇ ಲಾಸ್ಟ್ ಮೂಮೆಂಟ್ವರೆಗೆ ಬಂತು, ಧನಸ್ಥಾನದಲ್ಲಿ ಕುಜ ಇದ್ದಾನೆ, ಭೂಮಿ ಸೇಲ್ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ವಿ, ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಜಯವಾಗ್ಬಿಡುತ್ತೆ ಅಂತ ಅನ್ಕೊಂಡ್ವಿ, ಪಿತರಾರ್ಜಿತ ಆಸ್ತಿ ಯಾವುದೋ ಒಂದು ಕೇಸ್ ನಡೀತಾ ಇದೆ, ಅದು ಜಯ ಸಿಕ್ಬಿಡುತ್ತೇನೋ ಅಂತ ಅನ್ಕೊಂಡ್ವಿ, ಡಿಲೇ ಆಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಇಲ್ಲಿ ನಿಮಗೆ ವಿಶೇಷವಾದಂತಹ ಮಂತ್ರಗಳ ಸಾಧನೆ, ಚಿತ್ರಾ ಪೌರ್ಣಮಿ ಇದೆ, ಮಂತ್ರ ಸಾಧನೆ ಮಾಡ್ಕೊಳ್ಳಿ. ಈ ದ್ವಿತೀಯದಲ್ಲಿರ್ತಕ್ಕಂತಹ ಕುಜನ ದೋಷ ಪರಿಹಾರವಾಗತ್ತೆ. ಕೇತು 4ನೇ ಮನೆಯಲ್ಲಿದ್ದಾನೆ, ಸುಖಸ್ಥಾನ. ಆದರೆ ಕೇತುವಿನ ಬಲ ಇಲ್ಲ, ಗೋಚಾರದಲ್ಲಿ ಬಲ ಇಲ್ಲ, ಯೋಚನೆ ಮಾಡಬೇಡಿ. ಸುಖಸ್ಥಾನದಲ್ಲಿರ್ತಕ್ಕಂತಹ ಕೇತು, ದ್ವಿತೀಯದಲ್ಲಿರ್ತಕ್ಕಂತಹ ಕುಜ, ಈ ಎರಡೂ ಗ್ರಹಗಳ ಕಾಂಬಿನೇಷನ್. ಕುಜ ದ್ವಿತೀಯದಲ್ಲಿದ್ದಾನೆ, ಕೇತು 4ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಈ ಎರಡೂ ಗ್ರಹಗಳ ದೋಷ ಪರಿಹಾರವಾಗಬೇಕು. ಕೊನೆಯಲ್ಲಿ ವಿಶೇಷವಾದಂತಹ ಮಂತ್ರವನ್ನು ಹೇಳ್ಕೊಡ್ತೀನಿ. ಸ್ವರ್ಣ ಗಣಪತಿ ಮಂತ್ರ ಹೇಳ್ಕೊಡ್ತೇನೆ. ಸ್ವರ್ಣದಂತಹ ಜೀವನ, ಸ್ವರ್ಣ ಅಂದೇನು? ಚಿನ್ನದಂತಹ ಜೀವನ ಪ್ರಾಪ್ತವಾಗೋದಕ್ಕೆ ಒಂದು ಒಳ್ಳೆ ಮಂತ್ರ ಹೇಳ್ಕೊಡ್ತೀನಿ. ಆ ಮಂತ್ರ ಪಠಣ ಮಾಡ್ಕೊಳ್ಳಿ, ನಿಮ್ಮೆಲ್ಲಾ ಕಷ್ಟಗಳು ದೂರವಾಗುತ್ತೆ. ಬುಧ ಶುಕ್ರ ರಾಹು ಶನಿ ಎಲ್ಲಾ ಗ್ರಹಗಳು ಕರ್ಮಸ್ಥಾನದಲ್ಲಿದ್ದಾರೆ. ಮಿಥುನ ರಾಶಿಯವರು ಕೆಲಸ ಸಿಗೋದಿಲ್ವಾ? ಕೆಲಸ ಸಿಗತ್ತೆ. ಶನಿ ಕರ್ಮಸ್ಥಾನದಲ್ಲಿದ್ದಾನೆ. ಹಾಗಾಗಿ ಗುರುವಿನ ಬಲ, ಗುರು ಬಲ ಬೇಕಾಗತ್ತೆ. ಯಾಕೆ ಅಂತಂದ್ರೆ ಅವ್ರು ಇರ್ತಕ್ಕಂಥದ್ದು ಗುರುವಿನ ಮನೆಯಲ್ಲಿ ನೋಡಿ. ಕರ್ಮಸ್ಥಾನ, ಕರ್ಮ 10ನೇ ಮನೆಯಲ್ಲಿದ್ದಾನೆ. ರಾಹು 10ನೇ ಮನೆಯಲ್ಲಿದ್ದಾನೆ. ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಯಶಸ್ಸು ಸಿಗತ್ತೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರಿಗೆ ಜಯವಾಗತ್ತೆ. ಫಿಸಿಕಲ್ ಫಿಟ್ನೆಸ್ ಅನ್ನ ಕಾಪಾಡ್ಕೊಳ್ಳೋದು ಬಹಳ ಪ್ರಯತ್ನವನ್ನ ಪಡ್ತೀರಿ. ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಉದ್ಯೋಗದ ಅಪೇಕ್ಷಿತರು, ಆಕಾಂಕ್ಷಿಗಳೇನಿದ್ದೀರಿ, ಅವರು ಬಹಳ ಫಿಟ್ನೆಸ್ಗೋಸ್ಕರ ಬಹಳ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀರಿ. ಮಿಥುನ ರಾಶಿಯವರು ಜಯವಾಗುವಂತಹ ಕಾಲ. ಬುಧನ ಬಲ ಚೆನ್ನಾಗಿದೆ, ವಿಷ್ಣು ಅನುಗ್ರಹ ಪ್ರಾಪ್ತವಾಗತ್ತೆ. ಯಾಕೆಂತಂದ್ರೆ ಬುಧ ಅಂದ್ರೆ ಮಹಾವಿಷ್ಣು, ವಿಷ್ಣುವಿನ ಸ್ಮರಣೆ ಮಾಡ್ಕೊಳ್ಳಿ. ಇದು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಓದ್ಕೊಳ್ಳಿ. ಬಿಕಾಸ್ ಶುಕ್ರನು ಅಲ್ಲೇ ಇದ್ದಾನೆ, ಬುಧ ಶುಕ್ರರ ಕಾಂಬಿನೇಷನ್, 4 ಗ್ರಹಗಳ ಮಹಾಯೋಗ ಕರ್ಮಸ್ಥಾನದಲ್ಲಿ. ಹಾಗಾಗಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಓದ್ಕೊಂಡ್ರೆ ನಿಮಗಿರುವಂತಹ ಎಲ್ಲಾ ಅಡೆತಡೆಗಳು ದೂರವಾಗತ್ತೆ. ಬುಧ ಶುಕ್ರ ರಾಹು ಶನಿಯ ಕಾಂಬಿನೇಷನ್. ಯಾವ ದಿನ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗಿ, ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ, ನಿಮ್ಮ ಎಲ್ಲಾ ಯಶಸ್ಸುಗಳು ನಿಮಗೆ ಪ್ರಾಪ್ತವಾಗತ್ತೆ. ಮಿಥುನ ರಾಶಿಯವರಿಗೆ ರವಿ 10ರಿಂದ 11 ಕರ್ಮಸ್ಥಾನದಲ್ಲಿದ್ದಾಗ ಸ್ವಲ್ಪ ಅನಾರೋಗ್ಯ ಕಾಣಿಸಿಕೊಳ್ತಕ್ಕಂತಹ ಸಾಧ್ಯತೆಗಳು, ಆರೋಗ್ಯದಲ್ಲಿ ವೇರಿಯೇಷನ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆದ್ರೆ ಏಕಾದಶಿ ಶುಭ ಸ್ಥಾನಕ್ಕೆ ಬಂದ ಮೇಲೆ, 11ನೇ ಮನೆಗೆ ಬಂದ ಮೇಲೆ, ಅಂದ್ರೆ ಮೇಷರಾಶಿ ಪ್ರವೇಶವನ್ನು ಮಾಡಿದ ಮೇಲೆ, ಸೂರ್ಯ ಮೀನ ರಾಶಿಯಿಂದ ಮೇಷರಾಶಿ ಪ್ರವೇಶವನ್ನು ಮಾಡಿದ ಮೇಲೆ ಉತ್ತಮವಾದಂತಹ ಆರೋಗ್ಯವನ್ನ ನಿಮ್ಮದಾಗಿಸಿಕೊಳ್ತೀರಿ. ಗುರು 12ನೇ ಮನೆಯಲ್ಲಿ ನೋಡಿ, ಗುರುಬಲ ಕಡಿಮೆ ಇದೆ. ಪ್ರಾರಂಭದಲ್ಲೂ ನಾನು ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು, ಪ್ರಾರಂಭದಿಂದ ಗುರುಬಲ ಪ್ರಾಪ್ತ ಮಾಡ್ಕೊಳ್ಳಿ ಅಂತ ಹೇಳಿದೆ. ಯಾಕೆ ಅಂತಂದ್ರೆ ಮಿಥುನ ರಾಶಿಯವರಿಗೆ ಗುರುಬಲದ ಅವಶ್ಯಕತೆ ತುಂಬಾ ಇದೆ. ಗುರುಬಲ ನಿಮ್ಮದಾದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ. ನಿಮ್ಮ ಎಲ್ಲಾ ಕೆಲಸಗಳು ನಿಮಗೆ ಜಯವಾಗತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಗುರುಗಳೇ? ಯಾವುದು ತೊಂದರೆ ಇಲ್ಲ ಅಂತ ಹೇಳ್ತೀರಿ, ಬಟ್ ನನ್ನಷ್ಟೊತ್ತಿಗೆ ನಾನು ಕಷ್ಟ ಅನುಭವಿಸ್ತಾನೆ ಇದ್ದೀನಿ, ಏನ್ ಪರಿಹಾರ ಮಾಡ್ಕೋಬೇಕು? ಸ್ವರ್ಣ ಗಣಪತಿ ಮಂತ್ರವನ್ನ ಹೇಳ್ಕೊಳ್ಳಿ. ಮಿಥುನ ರಾಶಿಯವರು ಯಾವುದೇ ಕಷ್ಟಗಳಿದ್ರು, ನಿಮ್ಮ ಜನ್ಮಜಾತಕದಲ್ಲಿರ್ಬಹುದು, ಗೋಚಾರದಲ್ಲಿರ್ಬಹುದು, ವಿದ್ಯೆ ಆಕಾಂಕ್ಷಿತರಿಗೆ ವಿದ್ಯೆ ಸಿಗತ್ತೆ, ಉದ್ಯೋಗ ಆಕಾಂಕ್ಷಿತರಿಗೆ ಉದ್ಯೋಗ ಪ್ರಾಪ್ತಿಯಾಗತ್ತೆ. ಉದ್ಯೋಗದಲ್ಲಿ ಇದೀನಿ, ಪ್ರಮೋಷನ್ ಆಗ್ತಿಲ್ಲ, ಗ್ರೋತ್ ಆಗ್ತಿಲ್ಲ ಅಂತನ್ನುವಂಥವ್ರಿಗೆ ಉದ್ಯೋಗ ಪ್ರಾಪ್ತಿ ಆಗುವುದ್ರ ಜೊತೆಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗತ್ತೆ, ಅಂದ್ರೆ ಹೈಯರ್ ಪೊಸಿಷನ್ ಸಿಗ್ತಾ ಹೋಗುತ್ತೆ. ಅಥವಾ ನಿಮಗೆ ಉದ್ಯೋಗದಲ್ಲಿರ್ತಕ್ಕಂತಹ ಪ್ರತಿಬಂಧಕಗಳು, ಅಡೆತಡೆಗಳು ದೂರವಾಗ್ತಾ ಹೋಗುತ್ತೆ. ಇನ್ನು ಗುರುಬಲ ಬಂತು ಅಂತಾದ್ರೆ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಯಶಸ್ಸಾಗತ್ತೆ. ಸೊ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಗುರುಗಳೇ, ಸ್ವರ್ಣ ಗಣಪತಿ ಮಂತ್ರ ಹೇಳ್ಕೊಡಿ. ಸ್ವರ್ಣ ಅಂತ ಚಿನ್ನದಂತಹ ಜೀವನ ಪ್ರಾಪ್ತವಾಗಬೇಕು, ನೀವು ಚಿನ್ನದ ಯೋಗ ಬರಬೇಕು, ಸ್ವರ್ಣ ಯೋಗ ಬರಬೇಕಲ್ವಾ? ಹಾಗಾಗಿ ನೋಡಿ, ಹರ್ಷ ಯೋಗ ಮತ್ತು ವಿಶೇಷವಾಗಿರ್ತಕ್ಕಂತಹ ದೇಹ ಪುಷ್ಟಿ ಯೋಗ, ಬಹುದ್ರವ್ಯಾರ್ಜನ ಯೋಗ, ಈ 3 ಯೋಗಗಳು ಕೂಡ ಮಿಥುನ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಈ ತಿಂಗಳು. ಸೊ ಹಾಗಾಗಿ ಬಹುದ್ರವ್ಯಾರ್ಜನ ಯೋಗ, ಇದೆಲ್ಲ ಯೋಗಗಳು ಜಾತಕದಲ್ಲಿ ಇದೆ. ಆದ್ರೆ ನಿಮ್ಗೆ ಅದನ್ನು ಸದುಪಯೋಗ ಆಗ್ಬೇಕು ಅಂತಂದ್ರೆ ಏನ್ ಮಂತ್ರ ಹೇಳ್ಕೋಬೇಕು? ಯಾವ ವಿಘ್ನಗಳು ಬರಬಾರದು,
ಸ್ವರ್ಣಗಣಪತಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಸ್ವರ್ಣಗಣಪತಯೇ ಸ್ವರ್ಣಪ್ರದಾಗ್ರೆ ಸ್ವರ್ಣಪ್ರದಾಪಯ ಐಂ ಹ್ರೀಂ ಹೂಂ ಫಟ್ ಸ್ವಾಹ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಇನ್ನೊಮ್ಮೆ ಹೇಳ್ಕೊಡ್ತೇನೆ ನೋಡಿ. ಸ್ವರ್ಣಗಣಪತಿ ಮಂತ್ರ ಎಲ್ಲರೂ ಪಠಣ ಮಾಡಬಹುದು. ಮಿಥುನ ರಾಶಿಯವರಂತೂ ಈ ತಿಂಗಳು ಪೂರ್ತಿ ಪಠಣ ಮಾಡಿ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತೆ. ಏನು ಮಂತ್ರ ಹಾಗಾದ್ರೆ? ಓಂ ಶ್ರೀಂ ಹ್ರೀಂ ಕ್ಲೀಂ ಸ್ವರ್ಣಗಣಪತಯೇ ಸ್ವರ್ಣಪ್ರದಾಗ್ರೆ ಸ್ವರ್ಣಪ್ರದಾಪಯ ಐಂ ಹ್ರೀಂ ಹೂಂ ಫಟ್ ಸ್ವಾಹ. ಸ್ವರ್ಣಪ್ರದಾಪಯ ಐಂ ಹ್ರೀಂ ಹೂಂ ಫಟ್ ಸ್ವಾಹ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ವೇದ ಮಂತ್ರ ಇದು. ಯಾಕೆ ಇದನ್ನೆಲ್ಲ ಉಲ್ಲೇಖ ಮಾಡ್ತಾ ಇದ್ದೀನಿ? ವೇದ ಮಂತ್ರಗಳನ್ನೆಲ್ಲರೂ ತಿಳ್ಕೋಬೇಕು, ಎಲ್ಲರೂ ಕಲ್ತ್ಕೋಬೇಕು. ಎಲ್ಲರೂ ಈ ಮಂತ್ರಗಳನ್ನ ಹೇಳಿ, ಋಷಿ ಮುನಿಗಳು ಏನು ಸಾಧನೆ ಮಾಡಿ ಮಂತ್ರಗಳನ್ನೆಲ್ಲ ಹೇಳಿದ್ದಾರೋ ಆ ಮಂತ್ರವನ್ನ ಪ್ರತಿಯೊಬ್ಬರು ಕೂಡ ಪಠಣ ಮಾಡಿ ನಿಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ. ಆವಾಗ ಯಾವ ಕಷ್ಟಗಳು ಬರೋದಿಲ್ಲ, ನಿಮ್ಗೆ ಯಶಸ್ಸಾಗತ್ತೆ ಅನ್ನುವಂತಹ ಕಾರಣದಿಂದ ಈ ಮಂತ್ರವನ್ನು ಹೇಳ್ಕೊಟ್ಟಿದ್ದೇನೆ. ಈ ಮಂತ್ರ ಹೇಳ್ಕೊಳ್ಳಿ. ಸ್ಟಿಲ್ ನೀವೇನೋ ಕಷ್ಟ ಅನುಭವಿಸ್ತಾ ಇದ್ದೀರಿ, ನಿಮಗೆ ಬೇರೆ ಏನೋ ಒಂದು ವಿಷಯ ಇದೆ, ನಾನು ಹೇಳಿದಂತಹ ವಿಷಯಗಳಲ್ಲಿ ಬಿಟ್ಟು ಹೊರತುಪಡಿಸಿ ಬೇರೆ ಏನೋ ವಿಷಯ ಇದೆ, ಸಮಸ್ಯೆಗಳಿದೆ, ನಿಯಮಿತವಾದಂತಹ ಸಮಯದಲ್ಲಿ ಇದನ್ನು ಹೇಳೋದು ಕಷ್ಟ, ಹಾಗೆ ಎಲ್ಲಾ ಪರಿಹಾರಗಳನ್ನು ಹೇಳೋದು ಕಷ್ಟ. ಹಾಗಾಗಿ ಬೇರೆ ಯಾವುದೋ ಮಂತ್ರಗಳನ್ನು ತಿಳ್ಕೋಬೇಕು ಅಂತಿದ್ರು ಕೂಡ ಕೆಳಗಡೆ ನನ್ನ ನಂಬರ್ ಇದೆ, ದೂರವಾಣಿ ಕರೆಯನ್ನ ಮಾಡಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿ. ಅಥವಾ ಬೆಂಗಳೂರಿನ ಮಾದಾವರದಲ್ಲಿರ್ತಕ್ಕಂತಹ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರಕ್ಕೆ ಬನ್ನಿ. ನಿಮ್ಮ ಎಲ್ಲಾ ಭವಿಷ್ಯವನ್ನು ತಿಳ್ಕೊಂಡು ನೀವು ಕೂಡ ಜೀವನದಲ್ಲಿ ಕಷ್ಟರಹಿತರಾಗಿ ಸುಖದಿಂದ ಬಾಳಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಮಿಥುನ ರಾಶಿಯವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ 2025 ಏಪ್ರಿಲ್ ತಿಂಗಳಿನ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗ್ಲಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.